ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಧನಾಕರ್ಷಣೆಗೆ ಸಂಬಂಧಪಟ್ಟಂಥ ಯಂತ್ರವೊಂದನ್ನು ನಾನು ಈಗಾಗಲೇ ಕೊಟ್ಟಿದ್ದೀನಿ. ಇನ್ನೊಂದು ಯಂತ್ರವನ್ನು ಕೊಡಬೇಕು ಅಂತ ಅನ್ನಿಸ್ತು, ಅದಕ್ಕಾಗಿ ಕೊಡ್ತಾ ಇದ್ದೀವಿ. ಈ ಯಂತ್ರವನ್ನು ಒಂದು KG ಕಾರ್ಡ್ಬೋರ್ಡ್, ವೈಟ್ ಕಲರ್ ಇರುವಂಥ ಒಂದು KG ಕಾರ್ಡ್ಬೋರ್ಡ್. ಯಾಕಂದರೆ ಇದು ದಪ್ಪ ಹಾಳೆ ಆಗಿರ್ತದೆ. KG ಕಾರ್ಡ್ಬೋರ್ಡ್ ಅಂದರೆ ಒಂದು KG ಕಾರ್ಡ್ಬೋರ್ಡ್ ಸಿಗುತ್ತಾ ಸರ್ ಅಂದರೆ ಹಂಗಲ್ಲ. KG ಕಾರ್ಡ್ಬೋರ್ಡ್ ಅಂತೇಳ್ಬಿಟ್ಟು ದಪ್ಪ ಹಾಳೆ ಇರುತ್ತೆ, ವೈಟ್ ಕಲರ್. ಪುಟ್ಟ ಪ್ರಮಾಣದಲ್ಲಿ ಒಂದು ಜೇಬ್ನಲ್ಲಿ ಇಡೋ ಥರ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ. ನಾನು ಕೊಟ್ಟಂಥ ಯಂತ್ರವನ್ನು ಅದ್ರ ಮೇಲೆ ನೀವು ಬರೀಬೇಕು. ಎಲ್ಲವೂ ಸಂಖ್ಯಾ ಯಂತ್ರ ಆಗಿರ್ತದೆ. ಯಾವುದೇ ರೀತಿಯ ಮಂತ್ರಗಳನ್ನ ಬರೀಬೇಕು ಅನ್ನೋದೆಲ್ಲ ಏನಿಲ್ಲ. ವಿಚಿತ್ರವಾಗಿರುವಂಥ ಡಿಸೈನ್ ಏನಾದ್ರು ಮಾಡಬೇಕಾ ಸರ್ ಅಂದರೆ ಏನೂ ಇಲ್ಲ. ಪೂರ್ವಾಭಿಮುಖವಾಗಿ ಕೂತ್ಕೊಂಡು ಶುಚಿಯಾಗಿ ಕೂತ್ಕೊಂಡು ಈ ಯಂತ್ರವನ್ನು ಬರೀರಿ. ಹಸಿರು ಬಣ್ಣದ ಪೆನ್ನನ್ನು ಉಪಯೋಗಿಸಿ. ಇದಾದ ನಂತರ ಈ ಒಂದು ಯಂತ್ರವನ್ನು ದೇವರ ಹತ್ರ ಇಟ್ಟು ನಾನು ಕೊಟ್ಟಿರುವಂಥ ಮಂತ್ರವನ್ನು 108 ಬಾರಿ ಜಪಿಸಿ ಮಂತ್ರಿಸಿ. ಮಂತ್ರಿಸೋದು ಹೇಗೆ ಅಂತೇಳ್ಬಿಟ್ಟು ನಾನು ವಿಡಿಯೋಗಳಲ್ಲಿ ಹೇಳಿದ್ದೀನಿ. ಸೊ ಇಲ್ಲಿ ಜಪಿಸಿ ಆದ ಮೇಲೆ ಒಂದು 9 ಸಲ ಜಪಿಸಿ ಆದ ಮೇಲೆ ಮಂತ್ರವನ್ನು ಊದೋದು. ಒಂದು 3 ಸಲ ಆ ಯಂತ್ರಕ್ಕೆ ಗಾಳಿ ಊದಿ ನಿಮ್ಮ ಬಾಯಿಂದ. ಸೊ ಈ ಥರ 108 ಸಲ ನೀವು ಜಪವನ್ನು ಮಾಡಬೇಕಾಗುತ್ತೆ. ಸೊ ಮಂತ್ರ ಹೇಗಿದೆ ಅಂತ ಹೇಳಿದ್ರೆ, ಓಂ ಐಂ ಶ್ರೀಂ ಹ್ರೀಂ ನಮಃ. ಓಂ ಐಂ ಶ್ರೀಂ ಹ್ರೀಂ ನಮಃ. ಇದು ಒಂದು ಸಲ. ಈ ಥರ ಹೇಳಿದ್ರೆ ಒಂದು ಸಲ ಆಗುತ್ತೆ. ಸೊ ಈ ಥರ 108 ಸಲ ಮಂತ್ರವನ್ನು ಜಪ ಮಾಡಿ ಇದಕ್ಕೆ ನೀವು ಪ್ರಯೋಗಕ್ಕೆ ತಗೊಂಬರ್ಬೋದು. ಶುಕ್ರವಾರದಿಂದ ಈ ಪ್ರಯೋಗವನ್ನು ಪ್ರಾರಂಭ ಮಾಡಿ. ಪ್ರಯೋಗ ಹೇಗೆ ಮಾಡಬೇಕು ಅನ್ನೋದನ್ನೆಲ್ಲ ನಾನು ಹೇಳ್ಕೊಡ್ತೀನಿ. ಶುಕ್ರವಾರ ರಾತ್ರಿ 8 ಗಂಟೆಯ ನಂತರನೇ ಈ ಪ್ರಯೋಗವನ್ನು ಮಾಡಬೇಕು. 8 ಗಂಟೆಯ ನಂತರ ಯಂತ್ರ ತಗೊಳ್ಳಿ, ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿ. ಒಂದು 5 ನಿಮಿಷ 10 ನಿಮಿಷ ಆಗ್ಬೋದು. ಅದಾದಮೇಲೆ ಮಂತ್ರ ಜಪವನ್ನು ಮಾಡಿ ದೇವ್ರ ಹತ್ರ ಈ ಯಂತ್ರವನ್ನು ಬಿಟ್ಬಿಡಿ. ಶನಿವಾರ ರಾತ್ರಿ ಹೊತ್ತಲ್ಲಿ ಪ್ರಯೋಗವನ್ನು ಮಾಡಿ 8 ಗಂಟೆಯ ನಂತರ. ಭಾನುವಾರ ರಾತ್ರಿ ಹೊತ್ತಲ್ಲಿ ಪ್ರಯೋಗವನ್ನು ಮಾಡಿ 8 ಗಂಟೆ ನಂತರ. ಅಂದರೆ ಯಂತ್ರ ಆಲ್ರೆಡಿ ರೆಡಿ ಇದೆ ಸರ್, ಏನು ಮಾಡಬೇಕು? ಅದ್ರ ಮುಂದೆ ಕೂತ್ಕೊಳ್ಳಿ, ಒಂದು ದೀಪ ಗೀಪ ಹಚ್ತೀರಾ, ಏನಾದರೂ ಒಂದು ನೈವೇದ್ಯ ಇತ್ಯಾದಿಗಳನ್ನ, ಸ್ವೀಟ್ ಇತ್ಯಾದಿಗಳನ್ನ ಇಡ್ತೀರಾ, ಇಡಿ. ಧೂಪ ಬೇಕೇ ಬೇಕು, ಊದ್ಗಡ್ಡಿ ಬೇಕೇ ಬೇಕು. ಓಕೆನಾ? ಯಾವುದು ಬೇಕು? ಊದ್ಗಡ್ಡಿ ಬೇಕು. ಇದನ್ನಿಟ್ಟು ನಿಮ್ಮಿಷ್ಟ ನೀವು ಪ್ರಯೋಗ ಮಾಡಿ. ಪ್ರತಿದಿನ 108 ಸಲ ಮಂತ್ರ ಜಪ ಮಾಡಿ ಇದಕ್ಕೆ ಮಂತ್ರಿಸ್ತಾ ಇರಿ. ಒಂದೇ ಪೇಪರು ಶುಕ್ರವಾರ ಮಾತ್ರ ಮಾಡಿರ್ತೀರಾ, ಶನಿವಾರದಿಂದ ಬರೀ ಮಂತ್ರಿಸ್ತಾ ಇರ್ತೀರಾ. ಶುಕ್ರವಾರದಿಂದ ಶುಕ್ರವಾರ 8 ದಿನ ಆಗುತ್ತೆ, ಅಲ್ಲಿವರೆಗೂ ನೀವು ಮಂತ್ರಿಸ್ಬೇಕಾಗುತ್ತೆ. ಅದಾದ ಮೇಲೆ ಈ ಪೇಪರ್ನ ತೊಗೊಂಡೋಗಿ ಲ್ಯಾಮಿನೇಟ್ ಮಾಡಿ. ಯಾಕಂದರೆ ಇದು ಮಡಚಿ ಗಿಡಚಿ ಹಾಳಾಗೋಯ್ತು ಅಂದರೆ ಕಷ್ಟ. ಲ್ಯಾಮಿನೇಟ್ ಮಾಡಿ ಆದ ನಂತರ ಇದನ್ನು ನಿಮ್ಮ ಪರ್ಸಲ್ಲಿ ಇಟ್ಕೋಬೋದು, ನಿಮ್ಮ ಗಲ್ಲಾಪೆಟ್ಟಿಗೆಯಲ್ಲಿ ಇಟ್ಕೋಬೋದು, ಇದ್ರ ವ್ಯಾಪಾರ ಸ್ಥಳ ಆಗಿದ್ದರೆ, ಅಥವಾ ನಿಮ್ಮ ಮನೆಯಲ್ಲಿ ತಿಜೋರಿನಲ್ಲೂ ಕೂಡ ನೀವುಗಳು ಇಟ್ಕೋಬೋದು. ಅಂದರೆ ಎಷ್ಟು ಸಾರಿ ಯಂತ್ರಗಳನ್ನ ಮಾಡೋಣ ನಿಮ್ಮ ಇಷ್ಟ. ಓಕೆ ಸರ್, ಇನ್ನೊಬ್ರಿಗೋಸ್ಕರ ನಾವು ಮಾಡಿಕೊಡ್ಬೋದಾ? ನಿಮ್ಮ ಇಷ್ಟ. ನೀವು ನೋಡಿಕೊಂಡು ನಿಮಗೆ ಅದು ಆಗಿ ಬರುತ್ತೆ ಅಂತ ಹೇಳಿದ್ರೆ ನೀವು ಬೇಕಾದ್ರೆ ಯಾರಿಗೆ ಬೇಕಾದ್ರೂ ಈ ಯಂತ್ರವನ್ನು ಮಾಡಿಕೊಡ್ಬಹುದು. ಆಯಿತಾ? ಫಸ್ಟು ನಿಮಗೆ ನೀವು ಮಾಡ್ಕೊಳ್ಳಿ. ಇದು ಪ್ರಯೋಗ ಕ್ರಮ ಹೇಗಿದೆ, ಇದು ಕೆಲಸ ಮಾಡ್ತಾ ಇದೆಯಾ ಇಲ್ವಾ, ಹಣಕಾಸಿನ ಪರಿಸ್ಥಿತಿನಲ್ಲಿ ಏನಾದರೂ ಬದಲಾವಣೆಗಳು ಬರ್ತಾ ಇದೆಯಾ, ಆ ಬದಲಾವಣೆ ಪಾಸಿಟಿವ್. ಕೆಟ್ಟದಾಯ್ತು ಅಂದರೆ ಕಷ್ಟ ಮತ್ತೆ ಅಲ್ವಾ? ಸೊ ಬದಲಾವಣೆ ಪಾಸಿಟಿವ್ ರೀತಿಯಲ್ಲಿ ಆಗ್ತಾ ಇದೆಯಾ ಅನ್ನೋದನ್ನು ನೀವೇ ನೋಡಿ. ಅದಾದ ನಂತರ ಬೇಕಾದ್ರೆ ಇನ್ನೊಬ್ಬರಿಗೆ ಪ್ರಯೋಗ ಇತ್ಯಾದಿಗಳನ್ನು ಮಾಡಿಕೊಡಿ. ತುಂಬ ಸರಳವಾಗಿರುವಂಥ ಯಂತ್ರ ಪರಿಹಾರಗಳು ಇದಾಗಿತ್ತು. ಮುಂದಿನ ದಿನಗಳಲ್ಲಿ ಇದೇ ರೀತಿಯಾದಂಥ ಯಂತ್ರ ಪರಿಹಾರಗಳನ್ನು ನಿಮ್ಮ ಮುಂದೆ ತಂದಿಡುವಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ. ಎಲ್ರಿಗೂ ಒಳ್ಳೆಯದಾಗಲಿ.